ನೋಟಿಸ್ ಕೊಟ್ಟಿದ್ದೆ ಯಾಕೆ ಹೈಕಮಾಂಡ್ ಯತ್ನಾಳ್ ಅವ್ರಿಗೆ ಹಿಂಗೆ ನೋಟಿಸ್ ಅಂತ ಲವ್ ಲೆಟರ್ ಭಾಳ ಬರ್ತಾವೆ ನನಗೆ. ಸುಮಾರು ಬಂದಿದೆ ಸರ್. ಸರ್ ಈಗ ಸಾಫ್ಟ್ ಹಿಂದುತ್ವಕ್ಕೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ ಹಿಂದುತ್ವದ ಫ್ರೇಮ್ ಬ್ರ್ಯಾಂಡ್ ನಮ್ಮ ಕುರ್ಚಿಗಾಗಿರಿ ಅವ್ರೇನು ಸಾಫ್ಟ್ ಹಿಂದುತ್ವ ಅಲ್ಲ, ಕುರ್ಚಿಗಾಗಿ. ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವ್ರ ಜೊತೆ ಗುರುತಿಸ್ಕೊಂಡು ನೋಡ್ರೆ ಧರ್ಮದ ಕಾರ್ಯಕ್ರಮ ಇವರು ಹೋಗ್ಯಾರ, ಅವರು ಹೋಗ್ಯಾರ. ಇದರಿಂದ ಏನಾದರೂ ಲಾಭ ಇದೆ ಅಂತ ಹೋಲ್ಬಿಟ್ಟು ಅವ್ರ ಲಾಭ ಇದಿಷ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು. ನೋಟಿಸ್ ಕೊಟ್ಟಿದ್ದೆ ಯಾಕೆ ಹೈಕಮಾಂಡ್ ಯತ್ನಾಳ್ ಅವ್ರಿಗೆ ಹಿಂಗೆ ನೋಟಿಸ್ ಅಂತ ಲವ್ ಲೆಟರ್ ಭಾಳ ಬರ್ತಾವೆ ನನಗೆ. ಸುಮಾರು ಬಂದಿದೆ ಸರ್. ಸರ್ ಈಗ ಸಾಫ್ಟ್ ಹಿಂದುತ್ವಕ್ಕೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ ಹಿಂದುತ್ವದ ಫ್ರೇಮ್ ಬ್ರ್ಯಾಂಡ್ ನಮ್ಮ ಕುರ್ಚಿಗಾಗಿರಿ ಅವ್ರೇನು ಸಾಫ್ಟ್ ಹಿಂದುತ್ವ ಅಲ್ಲ, ಕುರ್ಚಿಗಾಗಿ. ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವ್ರ ಜೊತೆ ಗುರುತಿಸ್ಕೊಂಡು ನೋಡ್ರೆ ಧರ್ಮದ ಕಾರ್ಯಕ್ರಮ ಇವರು ಹೋಗ್ಯಾರ, ಅವರು ಹೋಗ್ಯಾರ. ಇದರಿಂದ ಏನಾದರೂ ಲಾಭ ಇದೆ ಅಂತ ಹೋಲ್ಬಿಟ್ಟು ಅವ್ರ ಲಾಭ ಇದಿಷ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು. ನೋಟಿಸ್ ಕೊಟ್ಟಿದ್ದೆ ಯಾಕೆ ಹೈಕಮಾಂಡ್ ಯತ್ನಾಳ್ ಅವ್ರಿಗೆ ಹಿಂಗೆ ನೋಟಿಸ್ ಅಂತ ಲವ್ ಲೆಟರ್ ಭಾಳ ಬರ್ತಾವೆ ನನಗೆ. ಸುಮಾರು ಬಂದಿದೆ ಸರ್. ಸರ್ ಈಗ ಸಾಫ್ಟ್ ಹಿಂದುತ್ವಕ್ಕೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ ಹಿಂದುತ್ವದ ಫ್ರೇಮ್ ಬ್ರ್ಯಾಂಡ್ ನಮ್ಮ ಕುರ್ಚಿಗಾಗಿರಿ ಅವ್ರೇನು ಸಾಫ್ಟ್ ಹಿಂದುತ್ವ ಅಲ್ಲ, ಕುರ್ಚಿಗಾಗಿ. ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವ್ರ ಜೊತೆ ಗುರುತಿಸ್ಕೊಂಡು ನೋಡ್ರೆ ಧರ್ಮದ ಕಾರ್ಯಕ್ರಮ ಇವರು ಹೋಗ್ಯಾರ, ಅವರು ಹೋಗ್ಯಾರ. ಇದರಿಂದ ಏನಾದರೂ ಲಾಭ ಇದೆ ಅಂತ ಹೋಲ್ಬಿಟ್ಟು ಅವ್ರ ಲಾಭ ಇದಿಷ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.